ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ನಿಮಗೆ ವರದಕ್ಷಿಣೆ ಸಾವು, ಡೌರಿ ಡೆತ್ ಅಂತ ಏನು ಹೇಳಿ ಕರಿತೀವಿ, ಅದ್ರ ಬಗ್ಗೆ ಹೇಳಬೇಕಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ವರದಕ್ಷಿಣೆ ಸಾವು ಅಂದರೆ ಏನು, ಯಾವ ಸಂದರ್ಭದಲ್ಲಿ ನಾವು ವರದಕ್ಷಿಣೆ ಸಾವು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಂಥೇಳಿ ಇವತ್ತಿನ ದಿನ ನಮಗೆ ತಿಳಿಸ್ಕೊಡ್ತೇನೆ. ಸೊ ಡೌರಿ ಡೆತ್ ಅಂದರೆ ಏನು ಅಂಥೇಳಿ ನನಗೆ ಗೊತ್ತಿದ್ದಷ್ಟು ಮಾಹಿತಿನ ಇವತ್ತಿನ ದಿನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನೋಡಬಹುದು, ಕೋರ್ಟಲ್ಲಿ ಕಾಲ್ಔಟ್ ಆಗುವಂಥ ಸಂದರ್ಭದಲ್ಲಿ ಕರಿತಿರ್ತಾರೆ ಸಿ ಸಿ ನಂಬರ್ 207 ಆರ್ 701/24 ಈ ರೀತಿಯಾಗಿ ಕರಿತಿರ್ತಾರೆ, ಕಾಲ್ಔಟ್ ಆಗ್ತಿರ್ತವೆ ಮಾರ್ನಿಂಗಲ್ಲಿ. ಸೊ ಸಿ ಸಿ ನಂಬರ್ ಅಂತಂದರೆ ಕ್ರಿಮಿನಲ್ ಕೇಸ್ ನಂಬರ್ ಅಂಥೇಳಿ ನಾವು ಕರಿತೀವಿ. ಸಿ ಸಿ ನಂಬರ್ ಅಂತಂದರೆ ಕ್ರಿಮಿನಲ್ ಕೇಸ್ ನಂಬರ್. ಸೊ ಕೋರ್ಟಲ್ಲಿ ಕಾಲ್ಔಟ್ ಆಗುವಂಥ ಸಂದರ್ಭದಲ್ಲಿ ಸಿ ಸಿ ನಂಬರ್ 701/24 ಅಂಥೇಳಿ ಕರೀತಾರೆ. XYZ ಏನೋ ಒಟ್ಟು ಈ ಥರ 24. ಸೊ ಸಿ ಸಿ ನಂಬರ್ ಅಂತಂದರೆ ಕ್ರಿಮಿನಲ್ ಕೇಸ್ ನಂಬರ್ ಅಂಥೇಳಿ ನಾವು ಕರಿತೀವಿ. ಅದೇ ರೀತಿಯಾಗಿ HC, ಆಮೇಲೆ SC. HC ಅಂತಂದರೆ ಹೈಕೋರ್ಟ್, SC ಅಂತಂದರೆ ಸುಪ್ರೀಂ ಕೋರ್ಟ್ ಅಂತಲೇ ಹೇಳಬಹುದು. ಹೈಕೋರ್ಟ್, SC ಅಂತಂದರೆ ಸುಪ್ರೀಂ ಕೋರ್ಟ್. ಆಯಿತು. ಸೊ ಇವಾಗ ಡೌರಿ ಡೆತ್ ಅಂತಂತಂದರೆ ನಾವು ನೋಡಬಹುದು, ಯಾವುದೇ ಒಬ್ಬ ಮಹಿಳೆಯ ಮೇಲೆ ಡೌರಿ ಡೆತ್ ಆಗಿದೆ ಅಂಥೇಳಿ ಯಾವಾಗ ನಮಗೆ ಗೊತ್ತಾಗ್ತೈತೆ ಅಂತಂದ್ರೆ, ಸೊ ಮೊದಲನೇದಾಗಿ ಮಹಿಳೆಯ ಸಾವು ಸಂಭವಿಸಿದಾಗ, ಯಾವ ಒಬ್ಬ ಮಹಿಳೆಯು ವರದಕ್ಷಿಣೆಯ ಸಾವಿನಿಂದ ಮರಣವನ್ನು ಹೊಂದಿರುತ್ತಾಳೋ ಆ ಮಹಿಳೆಯ ಸಾವು ಸಂಭವಿಸಿದಾಗ ಅಥವಾ ಮುಂಚೆ ಮತ್ತು ನಂತರದಲ್ಲಿ, ಸಾವು ಸಂಭವಿಸೋಕ್ಕಿಂತ ಮುಂಚೆ, ಸಾವು ಸಂಭವಿಸಿದ ಮೇಲೆ ಅವಳ ದೇಹದ ಮೇಲೆ ಸುಟ್ಟ ಗಾಯಗಳು ಮತ್ತು ಹೊಡೆತದ ಕಲೆಗಳು ಇರಬೇಕು. ಈಗ ಸತ್ತಂತಹ ಮಹಿಳೆ ಏನಿರ್ತಾಳಲ್ಲ, ಆ ಮಹಿಳೆಯ ದೇಹದ ಮೇಲೆ ಸಾಯೋಕ್ಕಿಂತ ಮುಂಚೆ ಆಗಿರ್ಬೋದು ಅಥವಾ ಸತ್ತ ನಂತರ ಆಗಿರಬಹುದು, ಆ ಮಹಿಳೆಯ ದೇಹದ ಮೇಲೆ ಹೊಡೆದಂತಹ ಕಲೆಗಳು ಇರಬೇಕು ಮತ್ತು ಸುಟ್ಟ ಗಾಯಗಳು ಆಗಿರ್ಬೇಕಂತ ಹೇಳಿ ನಾವು ಡೌರಿ ಡೆತ್ತಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ ಎರಡನೇದಾಗಿ ಹೇಳಬೇಕಂತಂದರೆ 7 ವರ್ಷದೊಳಗೆ ಸಾವು ಸಂಭವಿಸಿರಬೇಕು. 7 ವರ್ಷ ಅಂತಂದರೆ ಮದುವೆ ಆದ 7 ವರ್ಷದೊಳಗೆ ಆ ಮಹಿಳೆಯ ಸಾವು ಆಗಿರಬೇಕು. ಅಂದಾಗ ನಾವು ಡೌರಿ ಡೆತ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿಯಾಗಿ ಮೂರನೇದು ಹೇಳಬೇಕಂತಂದರೆ, ಸಾವಿಗೆ ಶರಣಾದ ಮಹಿಳೆ, ಯಾವ ಮಹಿಳೆ ಸತ್ತಿರ್ತಾಳೋ ಅಂತಹ ಮಹಿಳೆ ಗಂಡನಿಂದ ಮತ್ತು ಗಂಡನ ಸಂಬಂಧಿಕರಿಂದ ಕ್ರೌರ್ಯಕ್ಕೆ ಒಳಗಾಗಿರಬೇಕು. ಸತ್ತಂತಹ ಮಹಿಳೆಯು ಆಕೆಯ ಗಂಡನ ಸಂಬಂಧಿಕರಿರ್ತಾರಲ್ಲ, ಆ ಸಂಬಂಧಿಕರಿಂದ ಅಥವಾ ಗಂಡನಿಂದ ಕ್ರೌರ್ಯಕ್ಕೆ ಮಹಿಳೆ ಒಳಪಟ್ಟಿರ್ಬೇಕಂತ ಹೇಳಿ ನಾವು ಮೂರನೇದ ನೋಡ್ತೇವೆ. ಅದೇ ರೀತಿಯಾಗಿ ನಾಲ್ಕನೇದಾಗಿ ನೋಡಬೇಕಂತಂದರೆ, ಆ ಒಂದು ಕ್ರೌರ್ಯ ವರದಕ್ಷಿಣೆಗೆ ಸಂಬಂಧಿಸಿರಬೇಕು. ಹೌದು, ನಾವಿಲ್ಲಿ ನೋಡ್ತಿರುವುದೇ ಡೌರಿ ಡೆತ್, ವರದಕ್ಷಿಣೆ ಸಾವು. ಸೊ ಅವಳ ಮೇಲೆ ಹೊಡೆದಿರ್ಬೋದು ಅಥವಾ ಗಾಯಗಳಾಗಿರ್ಬೋದು ಅಥವಾ ಕ್ರೌರ್ಯಕ್ಕೆ ಒಳಗಾಗಿರ್ಬೋದು. ಇವೆಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟಿರ್ಬೇಕಂತಂದರೆ ವರದಕ್ಷಿಣೆಗೆ ಸಂಬಂಧಪಟ್ಟಿರೋದಾಗಿರಬೇಕು. ಅಂದಾಗ ಮಾತ್ರ ನಾವು ಇದನ್ನು ವರದಕ್ಷಿಣೆ ಸಾವು ಅಂಥೇಳಿ ಕರಿತೇವೆ. ಅದೇ ರೀತಿಯಾಗಿ ಐದನೇದಾಗಿ ನೋಡಬೇಕಂತಂದರೆ, ಕ್ರೌರ್ಯ ಮತ್ತು ದೌರ್ಜನ್ಯದಿಂದ ಸಾವಾಗಿರಬೇಕು ಅಂಥೇಳಿ ಹೇಳ್ತೇವೆ. ಅದೇ ರೀತಿಯಾಗಿ ಆ ಮಹಿಳೆಗೆ ದೌರ್ಜನ್ಯವನ್ನು ಕೊಟ್ಟಿರಬೇಕು ಅವರು ಮನೆಯವರು. ಅಂತಂದರೆ ವರದಕ್ಷಿಣೆಯನ್ನು ತೆಗೆದುಕೊಂಡು ಬಾ ಅಂಥೇಳಿ ಪದೇ ಪದೇಯಾಗಿ ಅವಳ ಮೇಲೆ ದೌರ್ಜನ್ಯವನ್ನು ಮಾಡ್ತಿರಬೇಕು. ಹೊಡೆಯೋದು, ಬಡಿಯೋದು,
ಅಥವಾ ಅವಳ ಮೇಲೆ ಸುಟ್ಟಗಳ ಗಾಯಗಳಾಗಿರ್ಬೋದು, ಕ್ರೌರ್ಯವನ್ನು ನೀಡ್ತಿರಬೇಕು. ಅಂದಾಗ ಇದು ವರದಕ್ಷಿಣೆ ಸಾವು ಅಂತ ಹೇಳಿ ನಾವು ಕರಿತೇವೆ. ಈ ಮೇಲಿನ 5 ಈಗೇನು ನಾನು ಹೇಳಿದ್ನಲ್ಲ, ಈ ಮೇಲಿನ ಎಲ್ಲ ಷರತ್ತುಗಳನ್ನು ಸಾಬೀತುಪಡಿಸುವುದರಲ್ಲಿ ಒಂದು ವೇಳೆ ಆರೋಪಿ ವಿಫಲನಾದರೆ, ಈ ಮೇಲಿನ ಎಲ್ಲ ಷರತ್ತುಗಳು ಫುಲ್ಫಿಲ್ ಆಗಿರಲೇಬೇಕು. ಇದು ಅವಳ ಮೇಲೆ ಆಗಿರಲೇಬೇಕು ಅಂತಂದರೆ ಹೊಡೆತದ ಕಲೆಗಳು ಅಥವಾ ಸುಟ್ಟ ಗಾಯಗಳು ಮೊದಲನೇದಾಗಿ ಆ ಮಹಿಳೆಯ ಮೇಲೆ ಆಗಿರಬೇಕು. ಎರಡನೇದಾಗಿ ಮದುವೆ ಆದಂತಹ ಮಹಿಳೆ 7 ವರ್ಷದ ಒಳಗೆ ಆ ಮಹಿಳೆಯ ಸಾವು ಸಂಭವಿಸಿರಬೇಕು. ಅದೇ ರೀತಿಯಾಗಿ ಮರಣವನ್ನು ಹೊಂದಿರತಕ್ಕಂಥ ಮಹಿಳೆ ಗಂಡನಿಂದ ಅಥವಾ ಗಂಡನ ಸಂಬಂಧಿಕರಿಂದ ಕ್ರೌರ್ಯಕ್ಕೆ ಒಳಗಾಗಿರ್ಬೇಕಂತ ಹೇಳಿ ನಾವು ಹೇಳ್ತೇವೆ. ಅದೇ ರೀತಿಯಾಗಿ ಈ ಎಲ್ಲ 3 ಕೂಡ ಯಾವುದಕ್ಕೆ ಸಂಬಂಧಪಟ್ಟಿರ್ಬೇಕಂತಂದರೆ ವರದಕ್ಷಿಣೆಯ ಸಲುವಾಗಿಯೇ ಇವು ಆಗಿರಬೇಕು ಅಂತ ನಾನು ಹೇಳ್ತೇನೆ. ಅದೇ ರೀತಿಯಾಗಿ 5ನೇದು ನೋಡ್ಬೇಕಂತಂದರೆ ಕ್ರೌರ್ಯ ಮತ್ತು ದೌರ್ಜನ್ಯದಿಂದ ಸಾವಾಗಿರಬೇಕು ಅಂತ ಹೇಳಿ ಹೇಳ್ತೇನೆ. ಸೊ ಇವಿಷ್ಟು ಕೂಡ ನಾವು ಇವಿಷ್ಟು ಆದರೆ ವರದಕ್ಷಿಣೆ ಸಾವು ಅಂಥೇಳಿ ಹೇಳ್ತೇವೆ. ಅದೇ ರೀತಿಯಾಗಿ ನೋಡಬಹುದು, ವರದಕ್ಷಿಣೆ ಸಾವು ಉಂಟಾದರೆ ನ್ಯಾಯಾಲಯವು ಈ ರೀತಿ ಭಾವಿಸಿದಾಗ ಈ ಕೆಳಗಿನ 5 ಷರತ್ತುಗಳನ್ನು ಆ ವ್ಯಕ್ತಿ ಸಾಬೀತುಪಡಿಸಲೇಬೇಕು. ವರದಕ್ಷಿಣೆ ಸಾವು ಆಗಿದೆ ಅಂತಂದರೆ ಇವಿಷ್ಟು ಷರತ್ತುಗಳನ್ನು ಆತ ಪಾಲಿಸಲೇಬೇಕು. ಒಂದು ಕ್ವಶನ್ ಬರುತ್ತೆ, ಏನಂತಂದರೆ ಆರೋಪಿ ಇರ್ತಾನಲ್ಲ, ಆರೋಪಿಯಾದಂಥ ವ್ಯಕ್ತಿ ವರದಕ್ಷಿಣೆ ಸಾವಿನ ಕೃತ್ಯವನ್ನು ಎಸಗಿದ್ದಾನೆಯೋ ಇಲ್ಲವೋ ಅಂಥೇಳಿ ಕ್ವಶನ್ ಇರೋದು. ಸೊ ನೋಡಬಹುದು, ಆರೋಪಿಯಾದ ವ್ಯಕ್ತಿಯು ವರದಕ್ಷಿಣೆ ಸಾವಿನ ಕೃತ್ಯವನ್ನು ಎಸಗಿದ್ದಾನೆಯೋ ಇಲ್ಲವೋ ಅಂಥೇಳಿ ನಾವು IPC ಸೆಕ್ಷನ್ 304B IPC ಅಂತಂದರೆ IPC ಅಂತಂದರೆ ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ ಕಲಂ ಅಂದರೆ ಸೆಕ್ಷನ್ 304B. ಇದರ ಪ್ರಕಾರ ಯಾರೇ ಮಹಿಳೆಯ ಮರಣವು ಅಂದರೆ ಯಾವುದೇ ಒಬ್ಬ ಮಹಿಳೆಯ ಮರಣವು ಅವಳ ವಿವಾಹವಾದ, ನಾನು ಆಗಲೇ ಹೇಳಿದೆ, ಯಾವುದೇ ಒಬ್ಬ ಮಹಿಳೆಯ ಮರಣವು ಅವಳ ವಿವಾಹವಾದ 7 ವರ್ಷಗಳವರೆಗೆ, ಈಗಾಗಲೇ ಹೇಳಿದ್ದೇನೆ 7 ವರ್ಷ ಅಂಥೇಳಿ. ಸೊ 7 ವರ್ಷದ ಒಳಗೆ ಸುಟ್ಟ ಗಾಯಗಳಿಂದ ಅಥವಾ ದೈಹಿಕ ಹಾನಿ ಅಂತಂದರೆ ನಿರಂತರವಾಗಿ ಅವಳ ಮೇಲೆ ಕಿರುಕುಳವನ್ನು ನೀಡುವುದು ಅಥವಾ ಸಾಮಾನ್ಯ ಸಂದರ್ಭಗಳಲ್ಲಾಗಿರುವುದನ್ನು ಹೊರತು ಅನ್ಯಥಾ ಉಂಟಾಗಿದ್ದರೆ ಮತ್ತು ಅವಳ ಮರಣ ಹೊಂದುವುದಕ್ಕಿಂತ ಮುಂಚೆ, ಅವಳು ಸಾಯುವುದಕ್ಕಿಂತ ಮುಂಚೆ ಮತ್ತು ಅವಳ ಮರಣ ಹೊಂದುವುದಕ್ಕಿಂತ ಮುಂಚೆ, ಅದೇ ಹೇಳಿದ್ನಲ್ಲ, ಸಾಯೋದಕ್ಕಿಂತ ಮುಂಚೆ ಅವಳು ವಧು ವರದಕ್ಷಿಣೆಯ ಯಾವುದೇ ತಗಾದೆಯನ್ನು ಅಥವಾ ತಗಾದೆಗಾಗಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಅವಳ ಗಂಡನಿಂದ ಅಥವಾ ಅವಳ ಗಂಡನ ಯಾರೇ ಸಂಬಂಧಿಕರಾಗಿರ್ಬೋದು ಕಾರ್ಯಕ್ಕೆ ಅಥವಾ ಕಿರುಕುಳಕ್ಕೆ ಅಂತಂದರೆ ಯಾವುದೇ ಕ್ರೌರ್ಯ ಅಥವಾ ಕಿರುಕುಳಕ್ಕೆ ಒಳಪಟ್ಟಿದ್ದಳು ಎಂದು ತೋರಿಸಿದರೆ ಅಂತಹ ಮರಣವನ್ನು ವರದಕ್ಷಿಣೆ ಮರಣ ಎಂಬುದಾಗಿ ನಾವು IPC ಸೆಕ್ಷನ್ 304B ನೋಡ್ತೇವೆ. ಸರಿನಾ? ಸೊ ಈ ಒಂದು ಅಧಿನಿಯಮದಲ್ಲಿ ಹೇಳಿದ ಹಾಗೆ ಅಂತಂದರೆ IPC ಸೆಕ್ಷನ್ 304B ಹೇಳಿದ ಹಾಗೆ ವರದಕ್ಷಿಣೆ ಹತ್ಯೆ ಅಥವಾ ಮರಣ ಆಗಬೇಕಾದರೆ ಯಾವುದೇ ಒಬ್ಬ ಮಹಿಳೆಯ ಮೇಲೆ ವರದಕ್ಷಿಣೆ ಹಂತ ಮುಂಚೆ ಅಥವಾ ಮರಣ ಆಗುವುದಕ್ಕಿಂತ ಮುಂಚೆ ಮತ್ತು ಸಂಭವಿಸಿದ ಮೇಲೆ, ಮರಣ ಸಂಭವಿಸುವುದಕ್ಕಿಂತ ಮುಂಚೆ, ಮರಣ ಸಂಭವಿಸಿದ ಮೇಲೆ ಆ ವ್ಯಕ್ತಿಯ ದೇಹದ ಮೇಲೆ ಸುಟ್ಟ ಕಲೆಗಳು, ಗಾಯದ ಕಲೆಗಳು ಇರದಿದ್ದರೆ, ಒಂದು ವೇಳೆ ಈಗಾಗಲೇ ಹೇಳಿದ್ದೇನೆ
ವರದಕ್ಷಿಣೆ ಸಾವು ಆಗಬೇಕಂತಂದರೆ ಆ ಮಹಿಳೆಯ ಮೇಲೆ ಗಂಡನಿಂದ ಅಥವಾ ಗಂಡನ ಸಂಬಂಧಿಕರಿಂದ ಸುಟ್ಟ ಗಾಯಗಳು ಆಗಿರಬೇಕು, ಕಲೆಗಳು ಆಗಿರಬೇಕು, ಹೊಡೆದಿರ್ತಕ್ಕಂಥ ಮೇಲೆ ಹೊಡೆದಿರ್ತಕ್ಕಂಥ ಕಲೆಗಳಾಗಿರ್ಬೇಕಂತ ಹೇಳಿ. ಒಂದು ವೇಳೆ ಆಗದೇ ಹೋದರೆ ಸುಟ್ಟ ಕಲೆಗಳು, ಗಾಯದ ಕಲೆಗಳು ಇರದಿದ್ದರೆ ಅದು ವರದಕ್ಷಿಣೆ ಹತ್ಯೆ ಎನಿಸಿಕೊಳ್ಳುವುದಿಲ್ಲ ಅಂಥೇಳಿ ಈ ಒಂದು ಸೆಕ್ಷನ್ನಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಸಾಕ್ಷಿ ಅಧಿನಿಯಮ, ಎವಿಡೆನ್ಸ್ ಆ್ಯಕ್ಟ್ ಅಂತ ಹೇಳಿ ನಾವು ಕರಿತೇವೆ. ಸಾಕ್ಷಿ ಅಧಿನಿಯಮ 1872 1872ರಲ್ಲಿ ನಮೂದಿಸಿದ ಹಾಗೆ ಕಲಂ 113A ಮತ್ತು 113B ಅಲ್ಲಿ ಉಲ್ಲೇಖಿಸಿದ ಹಾಗೆ 113A ಏನು ಹೇಳ್ತೈತೆ ಅಂತಂದ್ರೆ, ವಿವಾಹಿತ ಮಹಿಳೆಯ ಆತ್ಮಹತ್ಯೆಯ ದುಷ್ಪ್ರೇರಣೆಯ ಬಗ್ಗೆ ಪೂರ್ವಭಾವನೆಯ ಕುರಿತು 113A ಹೇಳುತ್ತದೆ. ಒಬ್ಬ ಮಹಿಳೆಯು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ಅವಳ ಗಂಡ ಅಥವಾ ಅವಳ ಗಂಡ ಯಾರೇ ಸಂಬಂಧಿಯು ಅಂತಂದರೆ ಗಂಡ ಆಗಿರಬಹುದು ಅಥವಾ ಗಂಡನ ಸಂಬಂಧಿಕರಾಗಿರಬಹುದು, ಗಂಡ ಅಥವಾ ಗಂಡನ ಸಂಬಂಧಿಕರಾಗಿರಬಹುದು, ಹೇಗೆ ಎಂಬ ಪ್ರಶ್ನೆ ಉದ್ಭವಿಸಿದಾಗ ತನ್ನ ವಿವಾಹದ ದಿನಾಂಕದಿಂದ ಮಹಿಳೆ ಮದುವೆಯಾದ ದಿನದಿಂದ 7 ವರ್ಷದ ಒಳಗೆ ಅಂದರೆ 7 ವರ್ಷದ ಅವಧಿಯ ಒಳಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಳೆಂದು ಮತ್ತು ಅವಳ ಗಂಡ ಅಥವಾ ಅವಳ ಗಂಡನ ಸಂಬಂಧಿಕರು ಅವಳನ್ನು ಕ್ರೌರ್ಯಕ್ಕೆ ಒಳಪಡಿಸಿದರೆಂದು ತೋರಿಸಿರುವಾಗ ನ್ಯಾಯಾಲಯ ಏನು ಮಾಡ್ತೈತೆ ಅಂತಂದರೆ, ಈ ಪ್ರಕರಣದ ಎಲ್ಲ ಇತರ ಸಂದರ್ಭಗಳನ್ನು ಗಮನಿಸಿ ಅಂತಹ ಆತ್ಮಹತ್ಯೆಯನ್ನು ಅವಳ ಗಂಡ ಅಥವಾ ಅವಳ ಗಂಡನ ಸಂಬಂಧಿಕರು ದುಷ್ಪ್ರೇರಿಸಿದರೆಂದು ಪೂರ್ವಭಾವನೆಯನ್ನು ಮಾಡಬಹುದು ಅಂಥೇಳಿ ಹೇಳಬಹುದು. 113A ನಾವು ದುಷ್ಪ್ರೇರಣೆ ಬಗ್ಗೆ ನೋಡಿದ್ವಿ. ಅದೇ ರೀತಿಯಾಗಿ ಕಲಂ 113B ನೋಡೋಣ. ಬಿಯಲ್ಲಿ ಏನಿದೆ ಅಂಥೇಳಿ, ವಧು ವರದಕ್ಷಿಣೆಯ ಮರಣದ ಬಗ್ಗೆ ಪೂರ್ವಭಾವನೆ ಯಾವ ರೀತಿಯಾಗಿದೆ ಅಂಥೇಳಿ ನಾನಿವಾಗ ಹೇಳ್ತೇನೆ. ಒಬ್ಬ ವ್ಯಕ್ತಿಯು ಒಂದು ಮಹಿಳೆಯ ವಧು ವರದಕ್ಷಿಣೆ ಸಂಬಂಧಿಸಿದ ಮರಣವನ್ನು ಉಂಟು ಮಾಡಿದ್ದಾನೋ ಹೇಗೆ ಎಂಬ ಪ್ರಶ್ನೆ ಉದ್ಭವಿಸಿದಾಗ ಅಂತಂದರೆ, ಈಗ ಯಾವುದೇ ಒಬ್ಬ ವ್ಯಕ್ತಿಯು ಒಬ್ಬ ಮಹಿಳೆಯ ವಧು ವರದಕ್ಷಿಣೆಗೆ ಸಂಬಂಧಪಟ್ಟಂತೆ ಮರಣವನ್ನು ಮಾಡಿದ್ದಾನೋ ಇಲ್ಲವೋ ಎಂಬ ಪ್ರಶ್ನೆ ಉದ್ಭವಿಸಿದಾಗ ಮತ್ತು ಅವಳ ಮರಣಕ್ಕೆ ಮುಂಚೆ ಅಂತಹ ಮಹಿಳೆಯು ವಧು ವರದಕ್ಷಿಣೆಗಾಗಿ ಯಾವುದೇ ತಗಾದೆಗಾಗಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಅಂತಹ ವ್ಯಕ್ತಿಯಿಂದ ಆ ಒಂದು ಮಹಿಳೆ ಅಂತಹ ವ್ಯಕ್ತಿಯಿಂದ ಕ್ರೌರ್ಯ ಅಥವಾ ಕಿರುಕುಳಕ್ಕೆ ಒಳಪಟ್ಟಿದ್ದಳು ಎಂದು ತೋರಿಸಿದಾಗ, ಆ ಮಹಿಳೆ ಕ್ರೌರ್ಯಕ್ಕೆ ಒಳಪಟ್ಟಿದ್ದಾಳೆ ಅಥವಾ ಕಿರುಕುಳಕ್ಕೆ ಒಳಪಟ್ಟಿದ್ದಾಳೆ ಎಂದು ನ್ಯಾಯಾಲಯಕ್ಕೆ ತೋರಿಸಿದಾಗ ನ್ಯಾಯಾಲಯವು ಆ ವಧು ವರದಕ್ಷಿಣೆಯ ಬಗ್ಗೆ ಮರಣವನ್ನು ಅಂತಹ ವ್ಯಕ್ತಿ ಉಂಟು ಮಾಡಿದ್ದಾನೆಂದು ಪೂರ್ವಭಾವನೆ ಮಾಡತಕ್ಕದ್ದು ಅಂಥೇಳಿ ಹೇಳ್ತೀವಿ. ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ, ವರದಕ್ಷಿಣೆ ಸಾವು ಉಂಟಾದರೆ ನ್ಯಾಯಾಲಯವು ಆ ರೀತಿ ಭಾವಿಸಿದಾಗ ಈ ಕೆಳಗಿನ ಷರತ್ತುಗಳನ್ನು ಸಾಬೀತುಪಡಿಸಲೇಬೇಕು ಅಂಥೇಳಿ. ಆ ಷರತ್ತುಗಳು 5 ಇರ್ತವೆ. ಆ ಯಾವ ಅಂಥೇಳಿ ಹೇಳಿದ್ದೇನೆ ಈಗಾಗಲೇ. ಅಂತಂದರೆ ಮಹಿಳೆಯ ಸಾವು ಸಂಭವಿಸಿದಾಗ ಅಥವಾ ಸಂಭವಿಸಿದ್ದಕ್ಕಿಂತ ಮುಂಚೆ ಅವಳ ಮೇಲೆ ಸುಟ್ಟ ಗಾಯಗಳಾಗಿರಬೇಕು ಮತ್ತು ಹೊಡೆತದ ಕಲೆಗಳು ಆ ಮಹಿಳೆ ಮೇಲೆ ಇರಬೇಕಂತೇಳಿ ಹೇಳಿದ್ದೇನೆ. ಅದೇ ರೀತಿಯಾಗಿ ಮದುವೆಯಾದ 7 ವರ್ಷದೊಳಗೆ, ಮದುವೆಯ ದಿನಾಂಕದಿಂದ 7 ವರ್ಷದ ಒಳಗೆ ಆ ಮಹಿಳೆಯ ಸಾವು ಸಂಭವಿಸಿರಬೇಕು. ಅದೇ ರೀತಿಯಾಗಿ ಸಾವಿಗೆ ಶರಣಾದ ಮಹಿಳೆ ಗಂಡನಿಂದ ಅಥವಾ ಗಂಡನ ಸಂಬಂಧಿಕರಿಂದ ಕ್ರೌರ್ಯಕ್ಕೆ ಒಳಗಾಗಿರ್ಬೇಕಂತ ಹೇಳಿದ್ದೇನೆ. ಅದೇ ರೀತಿಯಾಗಿ ಆ ಒಂದು ಕ್ರೌರ್ಯ ವರದಕ್ಷಿಣೆಗೆ ಸಂಬಂಧಪಟ್ಟಿರಬೇಕು, ವರದಕ್ಷಿಣೆಗೆ ಸಂಬಂಧಪಟ್ಟಿದ್ದಾಗಿರಬೇಕು. ಈ ಎಲ್ಲ ಷರತ್ತುಗಳನ್ನು ಪೂರೈಸಬೇಕಂತಂದರೆ ವರದಕ್ಷಿಣೆಯಿಂದ ಇದು ಆಗಿರಬೇಕು.
ಅದೇ ರೀತಿಯಾಗಿ ಕ್ರೌರ್ಯ ಮತ್ತು ದೌರ್ಜನ್ಯದಿಂದ ಸಾವಾಗಿರ್ಬೇಕಂತ ಹೇಳ್ತೇನೆ. ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮತ್ತು ಯಾವುದೇ ರೀತಿಯ ವಿಡಿಯೋಗಳು ಬೇಕಾಗಿದ್ದರೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಅಂತ ಹೇಳ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಧನ್ಯವಾದ.